ಇಂಚರ ಸೈಲೆಂಟ್ ಆಗಿ ಮಯೂರ್ ದೀಪಿಕಾ ಮಾತಾಡ್ತಾ ಇರೋದನ್ನೇ ಕೇಳಿಸ್ಕೊತಾ ಇದ್ಲು. ಮಯೂರ್ ದೀಪಿಕಾ, ನೀನು ಆರ್ಯನ್ನ ಹೋಟೆಲ್ ಗ್ರ್ಯಾಂಡ್ ಸ್ಟಾರ್ನಲ್ಲಿ ಇಟ್ಟಿರೋದು ಒಳ್ಳೇದೇ ಆಯ್ತು. ಇಲ್ದಿದ್ರೆ ಅವನಮ್ಮಂತರ ಅವನನ್ನ ಕಂಟ್ರೋಲ್ ಮಾಡೋಕ್ ಆಗ್ತಿರ್ಲಿಲ್ಲ ಅಂತ ಅಂದ. ನಾನದಕ್ಕೆ ಪ್ಲಾನ್ ಮಾಡಿ ಅವನನ್ನ ಅಲ್ಲಿಟ್ಟಿದ್ದು. ಈ ಸಲ ಅಮ್ಮ ಮಗಂಗೆ ನಾವ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೋಡ್ತಾ ಇರಿ, ಈ ಇನ್ಸಿಡೆಂಟಿಂದ ಅವಳು ಪಾಠ ಕಲಿತಾಳೆ ಅಂದ್ಲು ದೀಪಿಕಾ. ಆರ್ಯನ್ನ ದೀಪಿಕಾ ಮಯೂರ್ ಕಿಡ್ನಾಪ್ ಮಾಡಿದ್ದು ಅಂತ ಕನ್ಫರ್ಮ್ ಆಗೋಕೆ ಇನ್ನು ಬೇರೆ ಯಾವ ಕ್ಲೂನೂ ಅವಳಿಗೆ ಬೇಕಿರ್ಲಿಲ್ಲ. ಸ್ವತಃ ಅವಳೇ ತನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ಲು. ಈಗ್ಲೇ ಕ್ಯಾಬಿನ್ ಒಳಗ್ ನುಗ್ಗಿ ಅವರಿಬ್ಬರ ಹತ್ರ ಕತ್ ಹಿಡಿದು ತನ್ ಮಗನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ, ಅವನಂತ ಯಾವ ತಪ್ಪು ಮಾಡ್ದ, ನಿಮಗೆ ಏನ್ ತೊಂದರೆ ಕೊಟ್ಟ ಅಂತ ಕೇಳಬೇಕು ಅಂತ ಅವಳಿಗೆ ತುಂಬಾನೇ ಅನ್ನಿಸ್ತು. ಆದ್ರೆ ಅವ್ರ ಜೊತೆ ತಾನು ಈಗ ಜಗಳ ಮಾಡ್ಕೊಂಡು ನಿಂತ್ಬಿಟ್ರೆ ಟೈಮ್ ಎಲ್ಲ ವೇಸ್ಟ್ ಆಗತ್ತೆ. ಅಲ್ಲಿ ಆರ್ಯ ಹೆಂಗಿದಾನೋ, ಏನ್ ಮಾಡ್ತಿದಾನೋ, ಎಷ್ಟು ಒದ್ದಾಡ್ತಿದಾನೋ. ನಾನೂನು ಅವನನ್ನ 3 ದಿನದಿಂದ ನೋಡಿಲ್ಲ. ಪಾಪ, ನಾನಿಲ್ದೇ ಇದ್ರೆ 1 ಲೋಟ ನೀರ್ ಕುಡಿಯೋದೂ ಇಲ್ಲ ಹುಡುಗ. ಈಗ ಯಾರು ಅವನಿಗೆ ಫೋರ್ಸ್ ಮಾಡಿ ತಿನ್ಸೋರು ಉಣ್ಸೋರು? ಸರಿಯಾಗಿ ತಿಂದೆ ಎಷ್ಟು ಸೊರಗೋಗಿದಾನೋ ಏನೋ. ಛೇ, ನನ್ನ ಮಗನ್ನ ಈ ಸ್ಥಿತಿಲ್ ತಂದಿಟ್ಟಿದಾರಲ್ಲ, ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಇಂಚರ ಮುಷ್ಟಿ ಬಿಗಿ ಹಿಡ್ಕೊಂಡು ಬಂದಿದ್ ಕೋಪನ ಕಂಟ್ರೋಲ್ ಮಾಡ್ಕೊಂಡ್ಲು. ಇಂಚರ ಮತ್ತಲ್ಲಿ 1 ನಿಮಿಷನೂ ನಿಲ್ದೆ ಅಲ್ಲಿಂದ ಹೊರಟು ಬಂದ್ಲು. ಈಗ ಅವಳು ಮುಂದಿರೋ ಟಾಸ್ಕ್ ಅಂದ್ರೆ ಆರ್ಯನ್ನ ಬಚ್ಚಿಟ್ಟಿರೋ ಗ್ರ್ಯಾಂಡ್ ಸ್ಟಾರ್ ಹೋಟೆಲ್ನ ಹುಡ್ಕೋದು. ಇಂಚರ ಮಯೂರ್ ಆಫೀಸ್ ಗೇಟ್ ಹೊರಗೆ ಬಂದ್ ನಿಂತ್ಕೊಂಡು ಗೂಗಲ್ ಮ್ಯಾಪ್ನಲ್ಲಿ ಹೋಟೆಲ್ ಅಡ್ರೆಸ್ ಹುಡುಕಿ ಆಟೋ ಹತ್ತಿ ಹೋಟೆಲ್ಗೆ ಬಂದ್ಲು. ಹೋಟೆಲ್ ಗೇಟ್ ಒಳಗೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಸೆಕ್ಯೂರಿಟಿ ಅವಳನ್ನ ತಡೆದ. ಸಾರಿ ಮ್ಯಾಮ್, ಹಾಗೆ ನೀವು ಒಳಗೆ ಹೋಗೋ ಹಾಗಿಲ್ಲ. ಹೋಟೆಲ್ ಬುಕ್ ಮಾಡಿದ್ದೀರಾ? ಅಡ್ವಾನ್ಸ್ ಆಗಿ ಬುಕ್ ಮಾಡಿಲ್ಲ, ಮೆಂಬರ್ಶಿಪ್ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಮನ್ನ ಒಳಗ್ ಬಿಡೋಕ್ಕಾಗಲ್ಲ ಅಂತ ಅಂದ. ಆಗಿಂಚರ, ನನಗೆ ಅಲ್ಲೊಬ್ರನ್ನ ಮೀಟ್ ಮಾಡೋದಿದೆ, ಈಗ ನಾನು ಅರ್ಜೆಂಟಾಗಿ ಒಳಗ್ ಹೋಗ್ಬೇಕು ಅಂದ್ಲು. ಅವಳು ಹಾಗಂದಿದ್ದಕ್ಕೆ ಸೆಕ್ಯೂರಿಟಿ, ನೀವು ವಿಸಿಟರ್ ಆಗಿ ಹೋಗ್ಬೇಕು ಅಂದ್ರೆ ಅಲ್ಲಿ ಯಾರನ್ನ ಮೀಟ್ ಮಾಡ್ತೀರಾ ಅವ್ರ ಪರ್ಮಿಷನ್ ಬೇಕು, ಅವ್ರಿಗೆ ಕಾಲ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ ಅಂತಂದ. ಈಗ ಇಂಚರಾಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಪರ್ಮಿಷನ್ ತಗೊಂಡು ಫೋನ್ ಮಾಡಿಸಿ ಹೋಗೋದಕ್ಕೆ ನಾನು ಮಯೂರ್ ದೀಪಿಕಾಗೆ ಹೇಳಿ ಇಲ್ಲಿ ಬಂದಿದ್ದೀನ. ನಾನು ಇಲ್ಲಿಗೆ ಬಂದಿದ್ದು ಅವ್ರಿಗೇನಾದ್ರೂ ಗೊತ್ತಾದ್ರೆ ಆರ್ಯನ್ನ ಇಲ್ಲಿಂದ ಬೇರೆ ಎಲ್ಲಾದ್ರೂ ಶಿಫ್ಟ್ ಮಾಡಿದ್ರೂ ಮಾಡ್ಬೋದು. ಅದಕ್ಕೆ ಮೊದಲೇ ಅವರಿಬ್ಬರಿಗೂ ಗೊತ್ತಾಗದೆ ಇರೋ ಹಾಗೆ ಆರ್ಯನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಈಗ ನಾನು ಹೇಗಾದ್ರೂ ಹೋಟೆಲ್ ಒಳಗಡೆ ಎಂಟ್ರಿ ಕೊಡ್ಬೇಕು ಅಂತ ಇಂಚರ ಮನಸ್ಸಲ್ಲೇ ಡಿಸೈಡ್ ಮಾಡ್ಕೊಂಡ್ಲು. ಅವಳ ಗಮನ ಹೋಟೆಲ್ನ ಗ್ಲಾಸ್ ಡೋರ್ ಕಡೆ ಹೋಯ್ತು. ಈ ಡೋರ್ ಹತ್ರ ಹೋಗೋದು ಹೇಗೆ ಅಂತ ಯೋಚಿಸಿದ್ಲು. ಅಷ್ಟರಲ್ಲಿ ಸೆಕ್ಯೂರಿಟಿ ಆ ಕಡೆ ಈ ಕಡೆ ನೋಡ್ತಿದ್ದ ಇಂಚರಾನ್ ಕರೆದು, ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಸ್ವಲ್ಪ ಸೈಡಿಗೆ ನಿಂತ್ಕೋತೀರಾ ಅಂತ ಕೇಳ್ದ. ಇಂಚರ ತಲೆಯಲ್ಲಿ ತಾನು ಇಂಥ ಟೈಟ್ ಸೆಕ್ಯೂರಿಟಿ ಇರೋ ಹೈ-ಫೈ ಹೋಟೆಲ್ ಒಳಗೆ ಹೇಗೆ ಹೋಗೋದು, ಒಳಗ್ ಹೋದ್ರೂ ಆರ್ಯ ಎಲ್ಲಿದ್ದಾನೆ ಅಂತ ಹುಡ್ಕೋದು ಹೇಗೆ ಅನ್ನೋ ಯೋಚನೆ ಕಾಡ್ತಾ ಇತ್ತು. ಅವಳ ಮನಸ್ಸು ಭಾರ ಆಗಿತ್ತು. ಕಣ್ಣೆದ್ರಿಗಿರೋ ಜಾಗದಲ್ಲೇ ತನ್ ಮಿಸ್ ಆಗಿರೋ ಮಗ ಇದ್ರೂ ತನ್ನ ಕೈಯಿಂದ ಏನೂ ಮಾಡೋಕಾಗ್ತಿಲ್ವಲ್ಲ, ಅವನನ್ನ ಕಾಪಾಡೋ ಪರಿಸ್ಥಿತಿಲಿ ಅವಳಿಲ್ವಲ್ಲ ಅನ್ನೋ ಹತಾಶೆ ಅವಳನ್ನ ಕಾಡ್ತು. ಅಷ್ಟರಲ್ಲಿ ಇನ್ನೊಬ್ಬ ಸೆಕ್ಯೂರಿಟಿ ಹತ್ರ ಯಾರೋ ಒಂದಿಬ್ರು ಬಂದು, ನಾವಿಲ್ಲಿ ವಾಕ್-ಇನ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ ಬಂದಿದೀವಿ ಅಂತ ಅಂದ್ರು. ತಕ್ಷಣ ಇಂಚರಾಗೆ ಒಂದು ಪ್ಲಾನ್ ಹೊಳಿತು. ಅವಳು ತನ್ನ ಮೊಬೈಲ್ ತಗೊಂಡು ಹೋಟೆಲ್ ಸೈಟ್ ಓಪನ್ ಮಾಡಿದ್ಲು. ಅದರಲ್ಲಿ ರೆಕ್ರೂಟ್ಮೆಂಟ್ ನೋಟಿಸ್ ಕಾಣಿಸ್ತು. ಅದನ್ನ ನೋಡಿ ಇಂಚರಾಗೆ ಖುಷಿ ತಡ್ಕೊಳೋಕಾಗ್ಲಿಲ್ಲ. ತನ್ನ ಕೆಲ್ಸ ಈಸಿ ಆಗೋ ಹಾಗೆ ಆ ದೇವ್ರೇ ಮಾಡ್ದ ಅಂತ ಮನ್ಸಲ್ಲೇ ದೇವ್ರಿಗೆ ಕೈ ಮುಗಿದ್ಲು. ಮತ್ತೆ ತಡ ಮಾಡ್ದೆ ಸೆಕ್ಯೂರಿಟಿ ಹತ್ರ ಹೋಗಿ, ನಾನು ಇಲ್ಲಿ ವಾಕ್-ಇನ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ ಬಂದಿದ್ದೀನಿ. ಅವಾಗ ಏನ್ ಹೇಳಿ ಅಂತ ಗೊತ್ತಾಗ್ದೆ ಕನ್ಫ್ಯೂಸ್ ಆಗಿ ಏನೇನೋ ಹೇಳ್ದೆ ಅಂದ್ಲು. ಸೆಕ್ಯೂರಿಟಿ ಒಮ್ಮೆ ಅವಳನ್ನ ಮೇಲಿಂದ ಕೆಳಗ್ ನೋಡ್ದ. ಇವಳು ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ, ಆಗ ನೋಡಿದ್ರೆ ನಾನು ಯಾರನ್ನೋ ಮೀಟ್ ಮಾಡೋದಿದೆ, ಹೋಟೆಲ್ ಒಳಗಡೆ ಹೋಗ್ಬೇಕು ಅಂದಿದ್ಲು. ಈಗ ನೋಡಿದ್ರೆ ಇಂಟರ್ವ್ಯೂಗ್ ಬಂದಿದ್ದೀನಿ ಅಂತ ಇದ್ದಾಳೆ. ಏನೋಪ್ಪ, ಒಂದು ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಂಡ. ಅಷ್ಟರಲ್ಲಿ ಇಂಟರ್ವ್ಯೂಗ್ ಹೋಗ್ತಿದ್ದ ಇನ್ನೊಂದು ಗ್ರೂಪ್ ಬಂತು. ಇಂಚರ ಬೇರೆ ಏನೂ ಹೇಳ್ದೆ ಆ ಗ್ರೂಪ್ ಜೊತೆ ಸೇರ್ಕೊಂಡು ಹೋಟೆಲ್ ಒಳಗಡೆ ಎಂಟ್ರಿ ಆದ್ಲು. ಅಲ್ಲಿ ತನ್ನ ನೇಮ್ ಎಂಟ್ರಿ ಮಾಡಿಸಿ ಇಂಟರ್ವ್ಯೂಗೆ ಕರೆಯೋವರೆಗೂ ರಿಸೆಪ್ಷನ್ನಲ್ಲೇ ವೇಟ್ ಮಾಡ್ತಿದ್ಲು. ಅವಳು ತನಗ್ ಸಿಕ್ಕಿದ ಟೈಮ್ನ ವೇಸ್ಟ್ ಮಾಡದೆ ಹೋಟೆಲ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ಲು. ಆ ಲಕ್ಸುರಿಯಸ್ ಹೋಟೆಲ್ನಲ್ಲಿ ಯಾರ್ ಕಣ್ತಪ್ಸಿ ಓಡಾಡೋದು ಅಷ್ಟೊಂದು ಈಸಿ ಅಲ್ಲ ಅನ್ನೋದು ಅವಳಿಗೆ ಅರ್ಥ ಆಯ್ತು. ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಇಂಟರ್ವ್ಯೂ ಕಾಲ್ ಬಂತು. ಅದಕ್ಕೆ ಕಾಯ್ಕೊಂಡಿದ್ದವಳು ಹಾಗೆ ಪಟ್ಟಂತ ಎದ್ದ ಇಂಚರ ಇಂಟರ್ವ್ಯೂ ರೂಮ್ಗೆ ಹೋದ್ಲು.
ಅಲ್ಲಿನ ಮ್ಯಾನೇಜರ್ ಅವಳನ್ನ ಇಂಟರ್ವ್ಯೂ ಮಾಡ್ತಾ, ನೀವು ವೇಟರ್ ಜಾಬ್ ಮಾಡೋಕೆ ರೆಡಿ ಇದ್ದೀರಾ ಕೇಳಿದ್ರು. ಇಂಚರ ಈಗ ಅವ್ರು ಏನ್ ಕೇಳಿದ್ರು ಎಸ್ ಅನ್ನೋಕೆ ರೆಡಿ ಇದ್ಲು. ಸರ್, ನೀವೇನ್ ಹೇಳಿದ್ರು ನಾನ್ ಮಾಡೋಕೆ ರೆಡಿ ಇದ್ದೀನಿ, ಜಾಬ್ ನೆಸೆಸಿಟಿ ನನಗೆ ತುಂಬಾನೇ ಇದೆ ಅಂತ ಅಂದ್ಲು. ಅವಳು ತಾನು ತುಂಬಾ ಕಷ್ಟದಿಂದ ಬಂದಿದ್ದೀನಿ, ಮನೇಲಿ ನನ್ನ ಮೇಲೆ ಎಲ್ಲರೂ ಡಿಪೆಂಡ್ ಆಗಿದ್ದಾರೆ, ದುಡ್ಡಿನ ಅವಶ್ಯಕತೆ ನನಗೆ ತುಂಬಾ ಇದೆ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಿದ್ಲು. ಇಂಚರಾನ ಸಾಫ್ಟ್ನೆಸ್, ಅವಳ ಆಟಿಟ್ಯೂಡ್, ಕಮ್ಯುನಿಕೇಶನ್ ಸ್ಟೈಲ್ ಮ್ಯಾನೇಜರ್ಗೂ ಇಷ್ಟ ಆಯ್ತು. ಹೈಫೈ ಹೋಟೆಲ್ ಆಗಿದ್ರಿಂದ ಅವಳಂತವ್ರೆ ಅವ್ರಿಗೂ ಬೇಕಿತ್ತು. ಓಕೆ, ಹಾಗಾದ್ರೆ ನಾಳೆನೆ ಜಾಯ್ನ್ ಆಗ್ಬಿಡಿ, ಆಲ್ ದಿ ಬೆಸ್ಟ್ ಅಂತ ಅಂದ್ರು. ತನ್ನ ತಲೆ ಉಪಯೋಗಿಸಿದ ಇಂಚರ, ಸರ್, ನನಗೆ ನಿಮ್ಮಿಂದ ಒಂದು ರಿಕ್ವೆಸ್ಟ್ ಇದೆ ಅಂದ್ಲು. ಹಾ ಹೇಳಿ ಮ್ಯಾನೇಜರ್ ಅಂದ್ರು. ಸರ್, ನಾಳೆನೆ ನಾನು ಜಾಯ್ನ್ ಆಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಹೋಟೆಲ್ನ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ನಾನೊಮ್ಮೆ ನೋಡ್ಬೇಕು. ನಾಳೆ ನನಗೂ ಇದು ಫೆಮಿಲಿಯರ್ ಅನ್ಸುತ್ತೆ, ಹೊಸದು ಅನ್ಸಲ್ಲ. ಇವತ್ತೇ ನೋಡ್ಕೊಂಡ್ಬಿಟ್ರೆ ಬೇಗನೆ ಇಲ್ಲಿನ ವರ್ಕ್ಗೆ ಅಡ್ಜಸ್ಟ್ ಆಗ್ಬೋದು, ನೋಡ್ಕೊಂಡ್ ಬರ್ಲಾ ಅಂತ ಕೇಳಿದ್ಲು. ಇಂಚರ ಹೇಳಿದ್ದು ನಿಜ ಅಂತ ಮ್ಯಾನೇಜರ್ಗನ್ನಿಸ್ತು. ಅವರು ಓಕೆ ಶ್ಯೂರ್, ನಿಮ್ ಜೊತೆ ನಮ್ ಸ್ಟಾಫ್ ಒಬ್ಬರನ್ನ ಕಳ್ಸ್ಕೊಡ್ತೀನಿ ಅಂದ್ರು. ಮ್ಯಾನೇಜರ್ ಅಲ್ಲಿನ ಒಬ್ಳನ್ ಕರೆದು, ಮರೀನಾ, ಇವರು ಇಂಚರ, ನಾಳೆಯಿಂದ ನಮ್ಮ ಹೋಟೆಲ್ಗೆ ಜಾಯ್ನ್ ಆಗ್ತಿದ್ದಾರೆ, ಒಂದ್ಸಲ ಇವ್ರಿಗೆ ನಮ್ಮ ಹೋಟೆಲ್ನ ತೋರಿಸ್ಕೊಂಡ್ ಬನ್ನಿ ಅಂತ ಅಂದ್ರು. ಆಮೇಲೆ ಏನೋ ನೆನ್ಪಾಗಿ, ಹಾ ಒಂದ್ ವಿಷಯ, 3rd ಫ್ಲೋರ್ನಲ್ಲಿ VIP ಗಳಿದ್ದಾರೆ, ಅವರು ದೊಡ್ಡ ಬಿಸ್ನೆಸ್ ಮೆನ್, ಸೊ ಅವ್ರಿಗೆ ಏನು ಡಿಸ್ಟರ್ಬ್ ಆಗ್ಬಾರ್ದು, ಕೇರ್ಫುಲ್ ಆಗಿರಿ ಅಂತ ಹೇಳಿದ್ರು. ಎಸ್ ಸರ್ ಅಂತಂದು ಮರೀನಾ ಇಂಚರಾನ ಕರ್ಕೊಂಡು ಅಲ್ಲಿಂದ ಹೋದ್ಲು. ಮರೀನಾ ಎಷ್ಟೋ ವರ್ಷದಿಂದ ಹೋಟೆಲ್ ಗ್ರ್ಯಾಂಡ್ ಸ್ಟಾರ್ನಲ್ಲಿ ಇದ್ದಾಳೆ. ಅವಳಿಗೆ ಇಲ್ಲಿನ ಇಂಚು ಗೊತ್ತಿತ್ತು. ಅದು ಅಲ್ಲದೆ ಮ್ಯಾನೇಜರ್ ಏನ್ ಹೇಳಿದ್ರು ಬೇಗನೆ ಅದನ್ನ ಅರ್ಥ ಮಾಡ್ಕೋತಿದ್ಲು. ಅದಕ್ಕೋಸ್ಕರ ಮ್ಯಾನೇಜರ್ ಇಂಚರ ಜೊತೆ ಅವಳನ್ನೇ ಕಳಿಸಿದ್ರು. ಒಂದ್ ಫ್ಲೋರ್ ಸುತ್ತೋವಾಗ್ಲೇ ಇಂಚರಾಗೆ ಮರೀನಾ ನೇಚರ್ ಹೇಗೆ ಅನ್ನೋದು ಅರ್ಥ ಆಯ್ತು. ಮರೀನಾ ಫ್ರೆಂಡ್ಲಿ ಇದ್ಲು. ಅವಳು ಇಂಚರ ಜೊತೆ ಓಪನ್ ಆಗಿನೇ ಮಾತಾಡ್ತಾ ಇದ್ಲು. ಆದ್ರೆ ಈ ಹೋಟೆಲ್ ಬಗ್ಗೆ ಮಾತ್ರ ಹೆಚ್ಚಿನ ಡೀಟೇಲ್ಸ್ ಬಾಯ್ ಬಿಡೋಕ್ ಹೋಗಿರ್ಲಿಲ್ಲ. ಇಂಚರ ಮರೀನಾ ಜೊತೆ ಮಾತಾಡ್ತಾ ಎಲ್ಲಾ ಕಡೆ ಕೇರ್ಫುಲ್ ಆಗಿ ಗಮನಿಸ್ತಿದ್ಲು. ಅವಳಿಗೆ ಹೋಟೆಲ್ ಕಂಟ್ರೋಲ್ ರೂಮ್ ಎಲ್ಲೂ ಕಾಣಿಸ್ಲಿಲ್ಲ. ಇದೆಲ್ಲಿದೆ ಅಂತ ಗೊತ್ತಾದ್ರೆ CCTV ಫುಟೇಜ್ ಸಿಗುತ್ತೆ. ಅದರಲ್ಲಿ ಆರ್ಯನ್ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಕ್ಕಿದ್ರೂ ಸಿಗ್ಬೋದು. ಮೊದಲು ಕಂಟ್ರೋಲ್ ರೂಮ್ ಎಲ್ಲಿದೆ ಅಂತ ಪತ್ತೆ ಹಚ್ಚಬೇಕು ಅಂತ ಇಂಚರ ಅಂದ್ಕೊಂಡ್ಲು. ಇಂಚರಾನ ಗಮನಿಸಿದ ಮರೀನಾ, ನೀನೇನೋ ಯೋಚನೆ ಮಾಡ್ತಿರೋ ಹಾಗಿದೆ ಅಂದ್ಲು. ಮಾತಾಡ್ತಾ ಮಾತಾಡ್ತಾ ಇಂಚರ ಮರೀನಾ ಫ್ರೆಂಡ್ಸ್ ಆಗಿದ್ರಿಂದ ಅವರಿಬ್ರು ಏಕವಚನದಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಇಂಚರ ಅವಳನ್ನ, ಇಲ್ಲಿ ಕಂಟ್ರೋಲ್ ರೂಮ್ ಎಲ್ಲಿದೆ ಅಂತ ಕೇಳಿದ್ಲು. ಅಷ್ಟೊತ್ತು ಇಂಚರ ಜೊತೆ ನಗ್ತಾ ಮಾತಾಡ್ತಿದ್ದ ಮರೀನಾ ಸಡನ್ ಆಗಿ ಸೀರಿಯಸ್ ಆದ್ಲು. ಕಂಟ್ರೋಲ್ ರೂಮಾ, ನಿಂಗ್ಯಾಕೆ ಅಂತ ಕೇಳಿದ್ಲು. ದೊಡ್ಡ ದೊಡ್ಡ ಆಫೀಸ್, ಹೋಟೆಲ್ನಲ್ಲಿ ಕಂಟ್ರೋಲ್ ರೂಮ್ ಇಂಪಾರ್ಟೆಂಟ್ ಅಲ್ವಾ? ಏನಾದ್ರೂ ಪ್ರಾಬ್ಲಮ್ ಆದ್ರೆ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಕಂಟ್ರೋಲ್ ರೂಮ್ ಗೊತ್ತಿಲ್ಲ ಅಂದ್ರೆ ಹೇಗೆ ಅಂತ ಇಂಚರ ತಾನ್ ಅಂದಿದ್ದನ್ನ ಸಮರ್ಥಿಸ್ಕೊಳ್ತಾ ಮರೀನಾಗೆ ಡೌಟ್ ಬಾರ್ದಿರೋ ಹಾಗೆ ಹೇಳಿದ್ಲು. ಓ ಅದಕ್ಕಾ, ಅದಿರೋದು 3rd ಫ್ಲೋರ್ನಲ್ಲಿ ಅಂತ ಮರೀನಾ ಆ ಕಡೆ ತೋರಿಸ್ತಾ ಅಂದ್ಲು. ಮರೀನಾ ನನ್ನ ಅಷ್ಟು ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಿದ್ದಾಳೆ, ನಾನವಳಿಗೆ ಸುಳ್ಳು ಹೇಳ್ತಿದ್ದೀನಲ್ಲ ಅನ್ನೋ ಗಿಲ್ಟ್ ಫೀಲ್ ಇಂಚರಾನ ಕಾಡ್ತು. ಆದ್ರೆ ಆರ್ಯನ್ಗೋಸ್ಕರ ತಾನೆ ನಾನು ಇದನ್ನೆಲ್ಲ ಮಾಡ್ತಿರೋದು ಅಂತ ತನಗ್ ತಾನು ಸಮಾಧಾನ ಮಾಡ್ಕೊಂಡ್ಲು. ಅವರು ಈಗ 3rd ಫ್ಲೋರ್ನಲ್ಲಿದ್ರು. ಅದೇ 3rd ಫ್ಲೋರ್ನಲ್ಲಿ ಮತ್ತೊಂದ್ ಕಡೆ ಸಂಗಮ್ಮೂ ಇದ್ದ. ಅವ್ರ ಬಗ್ಗೆನೇ ಮ್ಯಾನೇಜರ್ 3rd ಫ್ಲೋರ್ನಲ್ಲಿ VIP ಗಳಿದ್ದಾರೆ ಅಂದಿದ್ದು. ಸಂಗಮ್ ತನ್ನ ಅಪ್ಪ ರಮೇಶ್, ಅಮ್ಮ ವೇದಾವತಿ ಜೊತೆ ಒಂದ್ ರೂಮ್ನಲ್ಲಿ ಲಂಚ್ ಮಾಡ್ತಿದ್ದ. ಅವಾಗವಾಗ ಅವರು ಇದೇ ಹೋಟೆಲ್ಗೆ ಲಂಚ್ಗೆ ಡಿನ್ನರ್ಗೆ ಅಂತ ಬರ್ತಿದ್ರು. ಸಂಗಮ್ ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ರಿಂದ ಅವನು ಹಾಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ಫ್ರೀ ಆಗಿ ಓಡಾಡೋ ಹಾಗಿರ್ಲಿಲ್ಲ. ಅವನನ್ನ ನೋಡಿದ ತಕ್ಷಣ ಜನ ಮುಟ್ಕೊಂಡ್ ಬಿಡ್ತಿದ್ರು. ಅದಕ್ಕೆ ಪ್ರೈವಸಿ ಇರ್ಲಿ ಅಂತಾನೆ ಅವರು ಇಲ್ಲಿಗೆ ಬಂದ್ರೆ ಪ್ರೈವೇಟ್ ರೂಮ್ಗೆ ಊಟ ತರಿಸ್ಕೊತಿದ್ರು. ಎದುರಿಗೆ ಊಟ ಇಟ್ಕೊಂಡು ಕೂತ್ಕೊಂಡ್ರು ಸಂಗಮ್ ಗಮನ ಎಲ್ಲ ತನ್ನ ಮೊಬೈಲ್ ಕಡೆನೇ ಇತ್ತು. ಆರ್ಯನ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಸಿಗತ್ತಾ ಅಂತ ಅವನು ಆಗಾಗ ಮೊಬೈಲ್ನ ಚೆಕ್ ಮಾಡ್ತಿದ್ದ. ಅಲ್ಲ, ಅವಾಗಿಂದ ನಾನು ನಿನ್ನನ್ನ ನೋಡ್ತಾನೆ ಇದ್ದೀನಿ. ಆ ಮೊಬೈಲ್ನಲ್ಲಿ ಏನಿದ್ಯೋ ಅಟ್ಲೀಸ್ಟ್ ಊಟ ಮಾಡೋವಾಗಾದ್ರೂ ಅದನ್ನ ಸೈಡಲ್ಲಿ ಇಟ್ಕೋಬಾರ್ದಾ ಅಂತ ಸಂಗಮ್ ಅಮ್ಮ ವೇದಾವತಿ ಅವನಿಗೆ ಬೈದ್ಬಿಟ್ರು. ಸಂಗಮ್ ಅದಕ್ಕೆ ಕೇರ್ ಮಾಡದೆ ತನ್ ಪಾಡ್ಗೆ ತಾನು ಮೊಬೈಲ್ ನೋಡ್ತಿದ್ದ. ಇಂಚರ ಬಂದು ಆರ್ಯನ್ನ ಕಿಡ್ನಾಪ್ ಆಗಿದೆ ಅಂತ ಹೇಳಿ ಹೋದ್ಮೇಲೆ ಅವನಿಗೂ ಹಸಿವು ಬಾಯಾರಿಕೆ ಕಮ್ಮಿ ಆಗಿತ್ತು. ತನಗೆ ಎಷ್ಟಾಗುತ್ತೋ ಅಷ್ಟ್ರ ಮಟ್ಟಿಗೆ ಅವನೂನು ಆರ್ಯನ್ ಹುಡ್ಕೋಕೆ ಟ್ರೈ ಮಾಡ್ತಿದ್ದ. ವೇದಾವತಿಗೆ ಸಂಗಮ್ನ ನೋಡಿ ಸಾಕಾಗೋಗಿತ್ತು. ಸಂಗಮ್,
ನನ್ ಮಾತ್ ಕೇಳ್ತೀಯೋ ಇಲ್ವೋ, ಫಸ್ಟು ಆ ಮೊಬೈಲ್ ನನ್ ಕೈ ಕೊಡು ಅಂತ ಸಣ್ಣ ಹುಡ್ಗಂಗೆ ಗದರ್ಸೋ ಹಾಗೆ ವೇದಾವತಿ ಜೋರಾಗಂದ್ರು. ಪ್ಲೀಸ್ ಮಾಮ್, ನನಗೆ ಹಸುವಿಲ್ಲ, ಫೋರ್ಸ್ ಮಾಡ್ಬೇಡಿ ಅಂತ ಹೇಳಿದ ಸಂಗಮ್ ಮೊಬೈಲ್ ನೋಡ್ತಾನೆ ಹೇಳ್ದ. ಸಂಗಮ್ ಅಪ್ಪ ಅಮ್ಮ ಮಗನ್ನ ಕರ್ಕೊಂಡು ಹೋಟೆಲ್ ಗ್ರ್ಯಾಂಡ್ ಸ್ಟಾರ್ಗೆ ಬಂದಿರೋದ್ರ ಹಿಂದೆ ಬೇರೆ ಒಂದು ಕಾರಣ ಇತ್ತು. ಎಷ್ಟೋ ವರ್ಷದಿಂದ ಸಂಗಮ್ಗೆ ಮದ್ವೆ ಆಗು ಅಂತ ಹೇಳಿ ಹೇಳಿ ವೇದಾವತಿ ರಮೇಶ್ ಇಬ್ಬರಿಗೂ ಸಾಕಾಗಿ ಹೋಗಿತ್ತು. ತುಂಬಾ ಫೋರ್ಸ್ ಮಾಡಿದಾಗ ನನಗೆ ಸದ್ಯ ಮದ್ವೆ ಬೇಡ ಅಂತ ಹೇಳಿ ಅವನು ಪೋಸ್ಟ್ಪೋನ್ ಮಾಡ್ತಿದ್ದ. ಅವನ್ ಏಜಿನ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಮದ್ವೆ ಆಗಿ ಅವ್ರ ಮಕ್ಕಳು ಇನ್ನೇನ್ ಸ್ಕೂಲಿಗೆ ಸೇರೋಕೆ ರೆಡಿ ಆಗಿದ್ರು. ಆದ್ರೆ ಸಂಗಮ್ ಇನ್ನೂ ಬಿಸ್ನೆಸ್ ಬಿಟ್ಟು ತನ್ನ ಮದ್ವೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅನ್ನೋದೇ ಅವರಿಬ್ಬರಿಗೂ ಯೋಚನೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಪ್ಲಾನ್ ಮಾಡಿ ಸಂಗಮ್ನ ತಮ್ಮ ಜೊತೆ ಊಟಕ್ಕೆ ಬರೋ ಹಾಗೆ ಮಾಡಿದ್ರು. ಹೀಗೆ ಆರಾಮಾಗಿ ಎದುರು ಬದ್ರು ಕೂತ್ಕೊಂಡು ಮಾತಾಡಿದ್ರೆ ಅವನ್ ಮೈಂಡ್ ಚೇಂಜ್ ಆಗ್ಬೋದೇನೋ ಅಂತ ಅವ್ರು ಅಂದ್ಕೊಂಡಿದ್ರು. ಆದ್ರೆ ಇಲ್ಲಿ ಬಂದ ಮೇಲೂ ತಮ್ಮ ಮುಖ ನೋಡ್ದೆ ಫೋನ್ ನೋಡ್ತಾ ಕೂತಿದ್ ಮಗನ್ನ ನೋಡಿ ಅವ್ರ ತಾಳ್ಮೆ ತಪ್ಪು ಹೋಯ್ತು. ಆದ್ರೆ ಈ ಚಾನ್ಸ್ ಮತ್ತೆ ಸಿಗಲ್ಲ ಅಂತ ಅನ್ಕೊಂಡ್ ವೇದವತಿ, ಸಂಗಮ್ ನಿನ್ ಜೊತೆ ಏನೋ ಮಾತಾಡ್ಬೇಕಣೋ ಅಂತ ನೈವಾಗಂದ್ರು. ಅವನ್ ಫೋನ್ ನೋಡ್ತಾನೆ, ಹೇಳಿ ಅಂದ. ಈಗ ರಮೇಶ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ರು. ನಾವು ಇಲ್ಲಿಗೆ ಬಂದಿದ್ದು ನಿನ್ ಮದ್ವೆ ವಿಷಯ ಮಾತಾಡೋಕೆ ಅಂದ್ರು. ಮದ್ವೆ ಅನ್ನೋ ವರ್ಡ್ ಕೇಳಿ ಸಂಗಮ್ ಟೆನ್ಸ್ ಆದ. ಡ್ಯಾಡ್, ನಿಮ್ಗೆ ಎಷ್ಟು ಸಲ ಹೇಳೋದು, ನನ್ ಮದ್ವೆ ಬಗ್ಗೆ ನೀವ್ಯಾರೂ ತಲೆ ಕೆಡ್ಸ್ಕೋಬೇಡಿ, ಅದು ಆಗೋ ಟೈಮ್ಗಾಗತ್ತೆ. ನನಗೆ ಈಗ ನನ್ ಬಿಸ್ನೆಸ್ ಇಂಪಾರ್ಟೆಂಟ್ ಅಷ್ಟೇ ಅಂತ ಕಡ್ಡಿ ಮುರಿದಾಗಿ ಹೇಳ್ದ. ಮಾತಾಡ್ತಾ ಅವನ್ ಕೈಕಾಲು ನಡುಕ್ತಾ ಇತ್ತು. ಆ ಕಡೆ ಈ ಕಡೆ ನೋಡ್ತಾ ಯಾವುದೋ ಟೆನ್ಷನ್ನಲ್ಲಿದ್ದ ಹಾಗೆ ಕಾಣಿಸ್ತಿದ್ದ. ಆಯ್ತಪ್ಪ ಸಂಗಮ್, ಈಗ ನಿನ್ ಬಿಸ್ನೆಸ್ ಚೆನ್ನಾಗೇ ನಡೀತಿದ್ಯಲ್ಲ, ಸಣ್ಣ ಏಜಲ್ಲೇ ಇಷ್ಟೊಂದು ಅಚೀವ್ ಮಾಡಿದ್ಯಾ. ಈಗ ನೀನು ಪರ್ಸನಲ್ ಲೈಫ್ ಬಗ್ಗೆ ಯೋಚನೆ ಮಾಡಬೇಕು. ವಯಸ್ಸು ಯಾರನ್ನೂ ಕಾಯ್ತಾ ಕೂರಲ್ಲ ಅಂತ ವೇದವತಿ ಯಾವ್ಯಾವ್ದೋ ಟ್ರಿಕ್ ಯೂಸ್ ಮಾಡ್ತಾ ಸಂಗಮ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ರು. ಅದೇ ಟೈಮ್ಗೆ ಸಂಗಮ್ನ ಫೋನ್ ರಿಂಗ್ ಆಯ್ತು. ಸಂಗಮ್ ಒಂದು ಕ್ಷಣನೂ ತಡ ಮಾಡದೆ ಫೋನ್ ರಿಸೀವ್ ಮಾಡಿ, ಎಸ್ ಹೇಳಿ ಅಂದ. ಆ ಕಡೆಯಿಂದ, ಸರ್ ನೀವ್ ಹೇಳಿದ ಹುಡುಗ ಸಿಕ್ಕಿದಾನೆ ಅನ್ನೋ ವಾಯ್ಸ್ ಕೇಳಿಸ್ತು. ಸಂಗಮ್ ಫುಲ್ ಎಕ್ಸೈಟ್ ಆಗಿ, ಹೌದಾ, ಎಲ್ಲಿದಾನವನು ಅಂತ ಕೇಳ್ದ. ಸರ್, ಹೋಟೆಲ್ ಗ್ರ್ಯಾಂಡ್ ಸ್ಟಾರ್ನಲ್ಲಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ತೋ ಅಂತ ಆ ಕಡೆಯಲ್ಲಿದ್ದ ವ್ಯಕ್ತಿ ಹೇಳ್ದ. ಅವನ್ ಹಾಗ ಅಂದಿದ್ದೆ ಸಂಗಮ್ಗೆ ಶಾಕ್ ಹೊಡೆದಾಗಾಯ್ತು. ಏನು, ಹೋಟೆಲ್ ಗ್ರ್ಯಾಂಡ್ ಸ್ಟಾರ್ನಲ್ಲಿದ್ದಾನ? ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಕೇಳ್ದ. ಆ ಕಡೆಯಿಂದ ಎಸ್ ಸರ್ ಅಂತ ರಿಪ್ಲೈ ಬಂತು. ಸಂಗಮ್ ತಾನ್ ಕೂತಲ್ಲಿಂದ ದಡ್ಡಂತ ಮೇಲಕ್ಕೆದ್ದು ಡೋರ್ ಕಡೆ ಹೋದ. ಸಂಗಮ್ ಸಡನ್ ಆಗಿ ಎಕ್ಸೈಟ್ ಆಗಿದ್ದು ಫೋನ್ನಲ್ಲಿ ಜೋರಾಗಿ ಮಾತಾಡ್ತಾ ಹೊರಗಡೆ ಹೋಗಿದ್ ನೋಡಿ ವೇದವತಿ ರಮೇಶ್ ಇಬ್ಬರಿಗೂ ಟೆನ್ಷನ್ ಆಯ್ತು. ಕೈನಲ್ಲಿ ಫೋನ್, ಕಿವಿನಲ್ಲಿ ಇಯರ್ಫೋನ್ ಸಿಕ್ಕಿಸ್ಕೊಂಡಿರೋ ಸಂಗಮ್ ಕಾಲ್ನಲ್ಲಿ ಮಾತಾಡ್ತಾನೆ ರೂಮ್ನಿಂದ ಹೊರಗೆ ಬಂದ. ಅಷ್ಟರಲ್ಲಿ ಅವನು ಎದುರಿಗಿದ್ದ ಲಿಫ್ಟ್ ಮೇಲಕ್ಕೆ ಹೋಯ್ತು. ಲಿಫ್ಟ್ ಕಡೆ ನೋಡ್ತಿದ್ದ ಹಾಗೆ ಅವನಿಗೆ ಶಾಕ್ ಆಯ್ತು. ಸಂಗಮ್ ಲಿಫ್ಟ್ನಲ್ಲಿ ಯಾರನ್ನ ನೋಡ್ದ? ಅವನಿಗೆ ಬಂದ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ಯಾ? ಸಂಗಮ್ ಇಂಚರ ಇಬ್ರಲ್ಲಿ ಯಾರಿಗಾರ್ಯ ಸಿಗ್ತಾನೆ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.